ಬೆಳಗಾವಿ ಅಧಿವೇಶನದಲ್ಲಿ ನಾವು ಉತ್ತರ ಕರ್ನಾಟಕದ ಚರ್ಚೆಗೆ ಆದ್ಯತೆ ಕೊಡಬೇಕು ಅಂತ ಬಿಜೆಪಿ ಕಳೆದ ಒಂದು 10 ದಿನದಿಂದ ಕೂಡ ಹೋರಾಟ ಮಾಡಿದ್ರಿ. ಈ ಹೋರಾಟದ ಫಲವಾಗಿ ಸರ್ಕಾರ ಮಣಿದಿದೆ. ಉತ್ತರ ಕರ್ನಾಟಕ ಚರ್ಚೆ ವಿಧಾನಸಭೆಯಲ್ಲಿ ಪ್ರಾರಂಭ ಆಗಿದೆ. ನಿನ್ನೆನೂ ಕೂಡ ನಾನು ಪ್ರಾರಂಭ ಮಾಡಿದ್ದೀನಿ. ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಚರ್ಚೆ ಬೇಕಾಗಿರಲಿಲ್ಲ, ಮುಜುಗರಕ್ಕೆ ಒಳಗಾಗಿದೆ. ಕಳೆದ 2.5 ವರ್ಷದಲ್ಲಿ ಈ ಸರ್ಕಾರ ಉತ್ತರ ಕರ್ನಾಟಕಕ್ಕೆ ಗಮನನೇ ಕೊಟ್ಟಿಲ್ಲ. ಈ ಮಂತ್ರಿಗಳಿದಾರಲ್ಲ, ಕರ್ನಾಟಕದಲ್ಲಿರುವಂಥ ಮಂತ್ರಿಗಳು ಯಾರು ಕೂಡ ಉತ್ತರ ಕರ್ನಾಟಕ ಹೆಜ್ಜೆನೇ ಇಡದೇ ಇರುವಂಥ ಮಂತ್ರಿಗಳು ಇದ್ದಾರೆ. ಒಂದು 6-7 ಜನ ಮಂತ್ರಿಗಳು ಉತ್ತರ ಕರ್ನಾಟಕಕ್ಕೆ ಹೆಜ್ಜೆನೇ ಇಟ್ಟಿಲ್ಲ. ಒಂದು ರಿವ್ಯೂ ಸಭೆನೂ ಮಾಡಿಲ್ಲ. ಇನ್ನು ಉದ್ಧಾರ ಆಗುವಂದ್ರೆ ಉತ್ತರ ಕರ್ನಾಟಕ ಎಲ್ಲೂ ಉದ್ಧಾರ ಆಗ್ತದೆ. ಮತ್ತೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಬಸವರಾಜ ಬೊಮ್ಮಾಯಿಯವರಿದ್ದಾಗ, ಯಡಿಯೂರಪ್ಪ ಇದ್ದಾಗ ಅನುದಾನ ಕೊಟ್ಟು ಕೆಲಸ ಪ್ರಾರಂಭ ಮಾಡೋಕ್ಕೆ ಸ್ಯಾಂಕ್ಷನ್ನೂ ಕೂಡ ಮಾಡಿದ್ರು. ಆದರೆ ಈ ಸರ್ಕಾರ ಬಂದ ಮೇಲೆ ಅದನ್ನು ರದ್ದು ಮಾಡಬೇಕು, ಮಾಡಲೂ ಇಲ್ಲ. ಈಗ ಅವರು ಗ್ಯಾರಂಟಿ ಅಂತ ಹೇಳ್ಕೊಂಡು ಉತ್ತರ ಕರ್ನಾಟಕದ ರಸ್ತೆಗಳು ಪೂರ್ತಿ ಹಾಳಾಗೋಗ್ತವೆ. ರಸ್ತೆ ಎಲ್ಲ ಪೂರ್ತಿ ಹಾಳಾಗೋಗುತ್ತೆ. ಬೆಳೆ ಪರಿಹಾರ ಕೊಡೋಕ್ಕೆ ಇನ್ನೂ ಆಗಿಲ್ಲ. ನಿನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ ಎದ್ದರೆ ವಿತಂಡವಾದಗಳನ್ನು ಮಾಡ್ತಾರೆ. ನಾವಿದ್ದಾಗ ಒಂದೇ ತಿಂಗಳಲ್ಲಿ ಪರಿಹಾರವನ್ನು ಕೊಟ್ಟಿದ್ದೀವಿ. ಮ್ಯಾಕ್ಸಿಮಮ್ ಅಂದರೆ 2 ತಿಂಗಳು. ಇವರು 6 ತಿಂಗಳಾದ್ರೂ ಘೋಷಣೆ ಮಾಡೋಕ್ಕೆ ಫ್ಲಡ್ ಆಗಿದೆ, ಘೋಷಣೆ ಮಾಡೋಕ್ಕೆ 2 ತಿಂಗಳು ತಗೊಂತಾರೆ. ಬರ ಬಂದರೆ ಅದಕ್ಕೆ 2 ತಿಂಗಳು ತಗೊಂತಾರೆ. ಒಟ್ಟಾರೆ ಉತ್ತರ ಕರ್ನಾಟಕಕ್ಕೆ ನೆಗ್ಲೆಕ್ಟ್ ಮಾಡಿದ್ದಾರೆ. ನಮ್ಮ ದೃಷ್ಟಿಯಲ್ಲಿ ಉತ್ತರ ಕರ್ನಾಟಕಕ್ಕೆ ಒಂದು ಆಕ್ಷನ್ ಪ್ಲಾನ್ ಬೇಕು, ಒಂದು ಮಾಸ್ಟರ್ ಪ್ಲಾನ್ ಬೇಕು. ಯಾಕೆ ಉತ್ತರ ಕರ್ನಾಟಕ ಹಿಂದುಳಿದಿದೆ? ಇಷ್ಟೆಲ್ಲ ಅನುದಾನಗಳು ಕೊಟ್ಟರೂ ಕೂಡ ಏನು ಸಮಸ್ಯೆ ಆಗಿದೆ? ಅನುದಾನ ಕೊರತೆ ಆಗಿದೆಯಾ? ಇವೆಲ್ಲನೂ ಕೂಡ ಚರ್ಚೆ ಆಗಬೇಕಾಗಿದೆ. ಅದನ್ನು ಇವತ್ತು ನಾನು ಚರ್ಚೆ ಮಾಡೋಕ್ಕೆ ಇವತ್ತೂ ಕೂಡ ಚರ್ಚೆ ಮಾಡ್ತೀನಿ. ಒಟ್ಟಾರೆ ಬಿಜೆಪಿ ಈ ರೈತರ ಪರವಾದಂಥ ಹೋರಾಟವನ್ನು ನಿನ್ನೆನೂ ಕೂಡ ಮಾಡಿದ್ದೀರಿ. ವಿಧಾನಸಭೆಯಲ್ಲೂ ಕೂಡ ಮುಂದುವರಿಸ್ತೀವಿ. ಶಾಸಕಾಂಗ ಸಭೆಯಲ್ಲಿ ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀರಿ. ಯಾಕಂದರೆ ನಮ್ಮ ನಿಲುವಿಗೆ ಬಗ್ಗೆ ಉತ್ತರ ಕರ್ನಾಟಕ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ. ಮುಂದೆ ಲಾ ಆ್ಯಂಡ್ ಆರ್ಡರ್ ಇರ್ಬೋದು, ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಾಗಿರುವಂಥ ವ್ಯವಹಾರಗಳಿರ್ಬೋದು, ಪ್ರಾಣಿಗಳ ಸಾವಿರ್ಬೋದು, ಮನುಷ್ಯರ ಸಾವು ನೋವುಗಳಿರ್ಬೋದು, ಮಾನವ ಮತ್ತು ಮೃಗಗಳ ಸಂಘರ್ಷ ಇರ್ಬೋದು, ಇವೆಲ್ಲನೂ ಕೂಡ ನಾವು ಚರ್ಚೆಗೆ ತೆಗೆದುಕೊಳ್ತಾ ಇದ್ದೀರಿ. ಅದಕ್ಕಿಂತ ಪ್ರಮುಖ ರೈತರ ವಿಚಾರವನ್ನು ಇವತ್ತು ನಾವು ಪ್ರಸ್ತಾವ ಮಾಡ್ತೀವಿ. ನಿನ್ನೆ ನಡೆದಂಥ CLP ಮೀಟಿಂಗ್ನಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕು ಅನ್ನುವಂಥ ವಿಚಾರವಾಗಿ ಕಾಂಗ್ರೆಸ್ನವರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದೇ ನನಗೂ ನೋಡಿ, ಎಲ್ಲ ಕಾಂಗ್ರೆಸ್ MLAಗಳದ್ದು ಒಕ್ಕೊರಲ ಅಭಿಪ್ರಾಯ. ರಸ್ತೆನೇ ಇಲ್ಲ ಅಲ್ಲಿ. ನೀವು 2,000 ಸಾವಿರ ರೂಪಾಯಿ ಕೊಟ್ಟರೆ ಏನು ಬರ್ತೈತೆ? ಒಂದು ಮನೆ ಕಟ್ಟಕ್ಕೆ ಬಡವರಿಗೆ ಕೊಡಲ್ಲ. ನೀವು 2,000 ರೂಪಾಯಿ ಕೊಟ್ಟರೆ ಏನು ಬರ್ತೈತೆ ಅವ್ರಿಗೆ? ಒಂದು ಆಸ್ಪತ್ರೆ ಇಲ್ಲ. ಆಸ್ಪತ್ರೆಗೆ ಹೋದ್ರೆ ಮೆಡಿಸನ್ ಇಲ್ಲ. ಬಾಣಂತಿಯರ ಏರಿಗೆ ರೋಡಲ್ಲೇ ಆಗೋತೈತೆ. ಸಾವಿರಾರು ಜನ ಬಾಣಂತಿಯರು ಸಾವಾಗಿದೆ, ನವಜಾತ ಶಿಶುಗಳು ಸಾವಾಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ನಾವು 2,000 ಕೊಡ್ತಾ ಇದ್ದೀರಲ್ಲ, ಅದರಲ್ಲೇ ಮಾಡ್ಕೊಳ್ಳಿ ಎಲ್ಲ ಅಂತಾರೆ. ನೀವು ಆಸ್ಪತ್ರೆನೂ ಅದರಲ್ಲೇ ಕಟ್ಕೊಳ್ಳಿ, ಮೆಡಿಸನ್ನು ಅದೇ ತಗೊಳ್ಳಿ, ಅಂಗನವಾಡಿನೂ ಕಟ್ಕೊಳ್ಳಿ, ಶಾಲೆನೂ ಕಟ್ಕೊಳ್ಳಿ, ರಸ್ತೆನೂ ಮಾಡ್ಕೊಳ್ಳಿ ಅಂದ್ರೆ ಅವ್ರು ಯಾರೋ ಒಬ್ಬರ ಕೈಲಿ ಹೇಳಿಸ್ತಾರೆ. ಏನು 2,000 ರೂಪಾಯಿ ನಾನು ಮಿಕ್ಸಿ ತಗೊಂಡೆ, ನಾನು ವಾಷಿಂಗ್ ಮಿಷಿನ್ ತಗೊಂಡೆ, ಇದನ್ನಂದ್ರೆ ಹೇಳೋದು? ನಿಮ್ಮ ರಸ್ತೆ ಏನಾಗಿದೆ, ನಿಮ್ಮ ಸ್ಕೂಲ್ ಏನಾಗಿದೆ, ನಿನ್ನ ಆಸ್ಪತ್ರೆ ಏನಾಗಿದೆ, ಕುಡಿಯೋ ನೀರು ಬರುತ್ತಾ? ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಇದು ಸರಿಯಾಗಿ ಆಗಬೇಕು. ಇದೆಲ್ಲ ಕೊಟ್ಟ ಮೇಲೆ ನೀವು ಏನೇನು ಕೊಡಬೇಕು ಅಂತೀರೋ ಕೊಡಿ. ಅದನ್ನೇ ಮಾಡ್ದಿರ ಬರೀ 2,000 ಕೊಟ್ಟೆ 2,000. ಅದಕ್ಕೆ ಕಾಂಗ್ರೆಸ್ MLAಗಳೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ನಮಗೂ ಗೊತ್ತಿದೆ. 2.5 ವರ್ಷದಲ್ಲಿ 10 ನಯಾ ಪೈಸಾನು ಬಿಡುಗಡೆ ಮಾಡಿಲ್ಲ. ಸರ್ಕಾರ ಪಾಪರಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಫೈಲ್ಗಳನ್ನೆಲ್ಲ ಮುಚ್ಚಿ ಜೋಡಿಸ್ಬಿಟ್ಟು ಇನ್ನ ಆಯುಧ ಪೂಜೆ ಬಂದ್ಮೇಲೆ ನೆಕ್ಸ್ಟ್ ಓಪನ್ ಮಾಡೋದು. ಆಯುಧ ಪೂಜೆ ಬರೋವರೆಗೂ ಓಪನ್ ಆಗಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಓಪನ್ ಆಗಲ್ಲ. ಯಾಕಂದ್ರೆ ಏನು ಇಲ್ಲ, ದುಡ್ಡೇ ಇಲ್ದಿದ ಮೇಲೆ ಓಪನ್ ಮಾಡಿ ಏನ್ ಮಾಡ್ಕಂತಾರೆ? ಅಂಗಡಿನೇ ಮುಚ್ಚಿಬಿಟ್ಟವ್ರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂಗಡಿನೇ ಮುಚ್ಚೋಗ್ಬಿಟ್ಟೈತೆ.